ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ. ಹಲೋ, ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಾ? ನೀವೆಲ್ಲ ಆರಾಮಿದ್ದೀರಿ, ಖುಷಿ ಆಗಿದ್ದೀರಿ ಅಂತ ಅನ್ಕೊತೀನಿ. ನಾನು ಆರಾಮಿದ್ದೀನಿ, ನಾನು ಖುಷಿನೇ ಆಗಿದ್ದೀನಿ. ನಿಮಗೆಲ್ಲ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಹಳ್ಳಿಯಿಂದ ಆಸ್ಟ್ರೇಲಿಯಾಗೆ ಸ್ವಾಗತ. ಥಂಬ್ನೇಲ್ನಲ್ಲಿ ಹೇಳಿರೋಂಗೆ ಇದು ನನ್ನ ಮೊದಲ ವ್ಲಾಗು ಈ ಚಾನಲ್ನಲ್ಲಿ, ಮತ್ತು ಇದು ನನ್ನ ಮೊದಲ ಇಂಟ್ರೊಡಕ್ಷನ್ ವಿಡಿಯೋ. ಇವತ್ತು ನಾನು ನನ್ನ ಪರಿಚಯನ ನಿಮಗೆಲ್ಲ ಮಾಡಿಕೊಡ್ತೀನಿ. ನನ್ನ ಹೆಸರು ಶಾಂತಲಾ ಅಂತ, ಶಾಂತಲಾ ಅಣ್ಣಿಗೇರಿ. ನನ್ನ ಮದುವೆ ನಂತರ ನನ್ನ ಹೆಸರು ಶಾಂತಲಾ ಬೀಳಿಗೆ ಅಂತ ಮಾಡ್ಕೊಂಡಿದ್ದೀನಿ. ನಾನು ಮೂಲತಃ ಕರ್ನಾಟಕದವಳು. ನನ್ನ ಬಾಲ್ಯ, ನನ್ನ ಶಿಕ್ಷಣ ಬಾಗಲಕೋಟೆನಲ್ಲಾಗಿದೆ. ನನ್ನ ಪೂರ್ತಿ ಶಿಕ್ಷಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆನಲ್ಲಾಗಿದೆ. ನಮ್ಮ ಮನೆಯವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಹುಲಗೂರು ಗ್ರಾಮ. ಮದುವೆ ಆದ ನಂತರ ನಾವು ಹಾವೇರಿಯಲ್ಲಿ ಶಿಗ್ಗಾಂವದಲ್ಲಿ 10 ವರ್ಷ ಇದ್ದೆ. ಆಮೇಲೆ ನಾನು ನಮ್ಮ ಕುಟುಂಬ ಆಸ್ಟ್ರೇಲಿಯಾಕ್ಕೆ ಬಂದ್ವಿ. ಈಗ ಇಲ್ಲಿ ಬಂದು 10 ವರ್ಷ ಆಯಿತು. ನಮ್ಮ ಮನೆಯವರಿಲ್ಲೇ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ನಾನು ಬಂದು ಕಮ್ಯುನಿಟಿ ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮತ್ತು ಅಭ್ಯಾಸನೂ ಮಾಡ್ತಾಯಿದ್ದೀನಿ. ಕೆಲವೊಂದು ಕೋರ್ಸಸ್, ಕೆಲವೊಂದು ಸ್ಟಡೀಸು ನಾನು ಮಾಡ್ತಾಯಿದ್ದೀನಿ. ನನಗೆ 2 ಅವಳಿ ಮಕ್ಕಳು. ಅವರು ತಮ್ಮ ವಿದ್ಯಾಭ್ಯಾಸನ ಮುಂದುವರಿಸ್ಕೊಂಡು ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಇಷ್ಟು ನನ್ನ ಕಿರು ಪರಿಚಯ. ಹೋಪ್ ನಿಮಗೆ ಇಷ್ಟ ಆಗುತ್ತೆ. ಈಗ ನಾನು ಈ ಯೂಟ್ಯೂಬ್ ಚಾನಲನ್ನು ಯಾಕೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ. ಓಕೆ, ಈಗ ನಾನು ಈ ಚಾನಲ್ ಹಳ್ಳಿಯಿಂದ ಆಸ್ಟ್ರೇಲಿಯಾನ ಯಾಕೆ ಶುರು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಒಂದನೇ ಕಾರಣ, ಈಗ ನಂದು 40ರ ಮಧ್ಯ ವಯಸ್ಸು. ಲೈಫ್ನಲ್ಲಿ ಏನಾದರೂ ಒಂದು ಹೊಸತನ ತರಬೇಕು, ಏನಾದರೂ ಒಂದು ಹೊಸ ಕಲಿಬೇಕು ಅಂದ್ಕೊಂಡು ಇದನ್ನು ಮಾಡಿದ್ದೀನಿ. ಎರಡನೇದು, ನನಗೆ ಯಾವಾಗಲೂ ಸ್ವಲ್ಪ ಮಾತಾಡೋದು ಇಷ್ಟ. ನಾನು ತುಂಬ ಮಾತಾಡ್ತೀನಿ. ಜನರ ಜೋಡಿ ಮಾತಾಡೋದು, ವಿಚಾರ ವಿನಿಮಯ ಮಾಡೋದು, ಭಾವನೆಗಳನ್ನು ಹಂಚಿಕೊಳ್ಳೋದು, ಟಾಪಿಕ್ ಯಾವುದಾದ್ರು ಒಂದು ವಿಷಯಗಳ ಬಗ್ಗೆ ಚಿಂತನೆ ಮಾಡೋದು ನನಗಿಷ್ಟ. ಇಲ್ಲಿ ಸ್ವಲ್ಪ ನನಗದು ಮಿಸ್ಸಿಂಗ್ ಅನಿಸುತ್ತೆ. ಆಸ್ಟ್ರೇಲಿಯಾದಲ್ಲಿ ನನಗದು ಸೋಷಿಯಲ್ ಲೈಫ್ ಸಿಗ್ತಾ ಇಲ್ಲ. ಸೊ ಈ ಮುಖಾಂತರ ನಾನು ಅದನ್ನು ಮಾಡ್ಬೋದು ಅಂತ ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಇನ್ನೊಂದಂದರೆ, ಇದು ತುಂಬ ಖುಷಿ ಕೊಡುತ್ತೆ. ಇದೊಂಥರ ಖುಷಿ ಕೊಡುವ ಆ್ಯಕ್ಟಿವಿಟಿ. ಸೊ ಇದು ನನಗೂ ಚಲೋ, ನನ್ನ ಮೆಂಟಲ್ ಹೆಲ್ತಿಗೂ ಚಲೋ, ಅದಕ್ಕೆ ನನ್ನ ಸೋಷಲ್ ಲೈಫ್ಗೂ ಚಲೋ. ಅದಕ್ಕಂತ ಇದನ್ನು ಮಾಡ್ತಾಯಿದ್ದೀನಿ ನಾನು. ಈಗ ನೆಕ್ಸ್ಟು, ಇದರಿಂದ ನಿಮಗೇನೇನು ಲಾಭಗಳಾಗ್ತವೆ ಅಂತ ಹೇಳ್ಕೊಡ್ತೀನಿ. ಓಕೆ, ಈಗ ನನ್ನ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿದರೆ, ನನ್ನ ಫಾಲೋ ಮಾಡಿದರೆ ನಿಮಗೇನು ಲಾಭ ಅಂತ ನಾನು ಹೇಳ್ಕೊಡ್ತೀನಿ. ಒಂದನೇದು, ನಾನು ಹಳ್ಳಿಯಿಂದ ಬಂದಿರೋಳು. ಓಕೆ, ಈಗ ಆಸ್ಟ್ರೇಲಿಯಾದಲ್ಲಿ ಇದ್ದು 10 ವರ್ಷ ಆಯಿತು. ನನ್ನ ಟ್ರಾನ್ಸ್ಫಾರ್ಮೇಷನ್, ನನ್ನ ಲೈಫ್ನಲ್ಲಿ ಏನೇನು ಬದಲಾವಣೆಗಳಾದ ಅಂತ ನಾನು ನಿಮ್ಗೆ ಹಂಚ್ಕೊತೀನಿ. ನನಗೆ ತುಂಬ ಖುಷಿ ಇದೆ ನಾ ಹೇಳ್ಕೊಬೇಕಂತ. ತುಂಬ ಕುತೂಹಲಕಾರಿ, ಕಾಮಿಡಿ ಟೈಪ್ ಎಕ್ಸ್ಪೀರಿಯನ್ಸಸ್ ಕೂಡ ಆಗಿದ್ದಾವೆ. ನಾನು ನಿಮ್ಗೆ ಹಂಚ್ಕೊತೀನಿ. ನನಗೆ ಹಂಚ್ಕೊಳ್ಳೋಕ್ಕೆ ಇಷ್ಟ, ನಿಮಗೂ ಕೇಳಲಿಕ್ಕೆ ಇಷ್ಟ ಇದೆ ಅಂತ ಅನ್ಕೋತೀನಿ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆಮೇಲಿಂದ ನಾನು ಇಲ್ಲೇ ಆಸ್ಟ್ರೇಲಿಯಾ ಜನಜೀವನ ಹೇಗಿದೆ ಅಂತ ಹೇಳ್ತೀನಿ. ಇಂಡಿಯಾ ಜನಜೀವನ ಹೇಗಿತ್ತು, ಆಸ್ಟ್ರೇಲಿಯಾದ ಹೇಗಿದೆ, ಇಲ್ಲಿ ಜನ ಏನು ಊಟ ಮಾಡ್ತಾರೆ, ಹೇಗೆ ಡ್ರೆಸ್ ಹಾಕ್ಕೊತಾರೆ, ಇಲ್ಲಿ ವಾತಾವರಣ ಹೇಗಿದೆ, ಇಲ್ಲಿ ಸ್ಕೂಲ್ ಹೇಗಿದ್ದಾವೆ, ಇಲ್ಲಿ ಹಾಸ್ಪಿಟಲ್ಗಳು ಹೇಗಿದ್ದಾವೆ. ಓಕೆ, ಆಮೇಲೆ ಇಲ್ಲಿ ಅವರು ಹೆಂಗೆ ಮಾತಾಡ್ತಾರೆ. ಓಕೆ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಕುಟುಂಬಗಳು ಹೇಗಿರ್ತವೆ, ಇವನ್ನೆಲ್ಲ ಹೇಳ್ಕೊಡ್ತೀನಿ. ನಾಗರಿಕತೆ ಹೇಗಿದೆ, ಹಿಸ್ಟ್ರಿ ಹೇಳ್ಕೊಡ್ತೀನಿ. ಇವನ್ನೆಲ್ಲ ನಾನು ವಿಷಯಗಳನ್ನು ಹೇಳಿಕೊಡ್ಬೇಕು ಅಂತ ನನಗೆ ಮನಸ್ಸಿದೆ. ನಿಮಗೂ ಕೇಳಬೇಕಂತ ಮನಸ್ಸಿರುತ್ತೆ ಅಂದ್ಕೊಂಡಿನಿ. ಸೊ ನಾ ಹೆಂಗಿಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನೋ ಈಗ ಮಾತಾಡ್ತಾ ನಿಮಗೂ ಅಷ್ಟೇ ಖುಷಿ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಏನಾದರೂ ಒಂದು ತಿಳ್ಕೊಂಡೇ ಹೋಗ್ತೀರಾ. ನೀವು ಪ್ರತಿ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ನೀವು ಏನೋ ಹೊಸದ ವಿಷಯಗಳನ್ನು ತಿಳ್ಕೊತೀರಾ ನೀವು ನನ್ನ ಬ್ಲಾಗ್ಸ್. ಅದಕ್ಕೆ ಖಂಡಿತ ಯಾವುದನ್ನು ಮಿಸ್ ಮಾಡದೆ ನೋಡಿ.
ಈ ಹೇಗೆ ಸಪೋರ್ಟ್ ಮಾಡಿದಿರಲ್ಲ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಒಳ್ಳೆ ಕಂಟೆಂಟು, ಒಳ್ಳೆ ವಿಷಯಗಳನ್ನು ತಂದು ಕೊಡಲಿಕ್ಕೆ. ಆಮೇಲೆ ಈಗ ಮೊದಲೇ ನನ್ನ ವ್ಲಾಗನ್ನು ನೋಡಿದ್ದಕ್ಕೆ, ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಮತ್ತೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಓಕೆ, ನಾನು ಹೇಳ್ತೀನಿ, ನಾನು ಆಸ್ಟ್ರೇಲಿಯಾಕ್ಕೆ ಯಾಕೆ ಬಂದೆ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ವೇಟ್ ಮಾಡಿ. ಆಮೇಲೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಬಾಯ್.